बारी बारी जाऊं मैं हिंदी पे बारी। हिंदी हमारी सबकी है महतारी, हिंदी हमारी। प्यारे मित्रों, आप सभी को आपके YouTube चैनल स्टडी विद परशुराम में स्वागत है। और आज मैं लेकर तಮಗೆ ಸಿಗುತ್ತೆ ಅಷ್ಟಲ್ಲದೆ ನನ್ನದೇ ಆಗಿರತಕ್ಕಂತ ಹೊಸ ಚಾನಲ್ ಜಸ್ಟ್ ಫಾರ್ ಫನ್ ಅಂತಕ್ಕಂತ ಎಂಟರ್ಟೈನ್ಮೆಂಟ್ ಚಾನಲ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ। ಶುರು ಮಾಡೋಣ। ಸಮಯ ಕಿ ಪಹಚಾನ್ ಪದ್ಯದಲ್ಲಿ ಒಂದು ಹಿಂದಿನ ವರ್ಷದ ಪ್ರಶ್ನೆ ಮತ್ತು ಉತ್ತರಗಳು। ಮುಖ್ಯ ಪ್ರಶ್ನೆ एक है, एक वाक्य में उत्तर लिखना। ಸೊ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಲಿಕ್ಕೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರು। ಸೊ ಏಪ್ರಿಲ್ 2018 ಒಂದು ಪ್ರಶ್ನೆ ಕೇಳಿದ್ರು, समय की पहचान कविता में कवि किस पर विश्वास करने को कहा है। ಅಂದ್ರೆ समय की पहचान ಪದ್ಯದಲ್ಲಿ ಕವಿ ಯಾವುದರ ಮೇಲೆ ವಿಶ್ವಾಸವನ್ನು ಇಡಲಿಕ್ಕೆ ಹೇಳಿದ್ದಾರೆ। उत्तर है समय की पहचान कविता में कवि आत्मा पर विश्वास करने को कहा है। प्रश्न 2, सियाराम शरणगुप्त के अनुसार समय किसका दिया हुआ अनुपम धन है। जून 18 ಕೇಳಿದ್ದಾರೆ। ಸಿಯಾರಾಮ್ ಶರಣಗುಪ್ತರ ಅನುಸಾರವಾಗಿ ಸಮಯ ಯಾರು ಕೊಟ್ಟಿರತಕ್ಕಂತ ಒಂದು ಅನುಪಮವಾಗಿರತಕ್ಕಂತ ಕೊಡುಗೆ। उत्तर है सियाराम शरणगुप्त के अनुसार समय ईश का दिया हुआ अनुपम धन है। प्रश्न 3, ईश से दिया हुआ अनुपम धन क्या है। जून 19 ಈಶ್ವರನು ಕೊಟ್ಟಿರತಕ್ಕಂತ ಅನುಪಮವಾಗಿರತಕ್ಕಂತ ಅಮೂಲ್ಯವಾಗಿರತಕ್ಕಂತ ಒಂದು ಧನ ಸಂಪತ್ತು ಯಾವುದು। उत्तर है ईश से दिया हुआ अनुपम धन समय है। ಸೊ ಈಶ್ವರನು ಕೊಟ್ಟಿರತಕ್ಕಂತ ಒಂದು ಅಮೂಲ್ಯವಾಗಿರತಕ್ಕಂತ ಸಂಪತ್ತು ಅದುವೇ ಸಮಯ ಅಂತ ಹೇಳಿದ್ದಾರೆ। ಇನ್ನ 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ। ಸೊ ಇಲ್ಲಿ 2 ಅಂಕದಲ್ಲಿರ್ತಕ್ಕಂತ ಪ್ರಶ್ನೆ 1 ಇತ್ತು, समय का सदुपयोग कैसे करना चाहिए। ಏಪ್ರಿಲ್ 2018 ಅಂಡ್ ಜೂನ್ 2018 ನಲ್ಲಿ ಕೇಳಿದ್ದಾರೆ। ಸಮಯದ ಸದುಪಯೋಗವನ್ನು ಹೇಗೆ ಮಾಡಬೇಕು। उत्तर है समय अधिक महत्वपूर्ण तथा उपयोगी होता है। समय ಅನ್ನೋದು ಬಹಳಷ್ಟು ಮಹತ್ವಪೂರ್ಣವಾಗಿರತಕ್ಕಂತದ್ದು, ಉಪಯೋಗಕರವಾಗಿರತಕ್ಕಂತದ್ದು। सेकंड पॉइंट, समय को जो अपना सच्चा साथी बना लेगा वह अपने काम में सफल होता है। ಸಮಯವನ್ನ ಯಾರು ನಿಜಕ್ಕೂ ಕೂಡ ಅವನ ಗೆಳೆಯ ಅಂತ ತಿಳಿತಾರಲ್ಲ, ಅವರದೇ ಸಮಯ ಅಂತ ಯಾರು ಭಾವಿಸ್ತಾರಲ್ಲ, ಅವರು ನಿಜಕ್ಕೂ ಆ ಕೆಲಸದಲ್ಲಿ ಸಫಲರಾಗ್ತಾರೆ, ಸಾಧಕರಾಗ್ತಾರೆ। ಮೂರನೇ ಪಾಯಿಂಟ್, इस कविता का संदेश यह है कि हमें काम करने का जो अवसर प्राप्त होता है उसे व्यर्थ जाने नहीं देना चाहिए। ಈ ಪದ್ಯದಲ್ಲಿ ಒಂದು ಸಂದೇಶ ಇದೆ, ಏನಪ್ಪಾ ಅಂತಂದ್ರೆ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಾಗ ಅದನ್ನ ನಾವು ವ್ಯರ್ಥವನ್ನ ಮಾಡಬಾರ್ದು, ಆ ಸಮಯದಲ್ಲಿ ಆ ಕೆಲಸವನ್ನ ಮಾಡಿ ಅದರಲ್ಲಿ ನಾವು ಸಾಧಕರಾಗಬೇಕು, ಜಯಶಾಲಿರಾಗಬೇಕಂತಕ್ಕಂಥದ್ದು ಈ ಪದ್ಯದ ಒಂದು ಸಂದೇಶ ಇತ್ತು। ಮುಂದೆ अगला प्रश्न है, कवि समय का सदुपयोग करने को क्यों कहते हैं। सो कवि ಅವರು ಸಮಯವನ್ನ ಏತಕ್ಕಾಗಿ ಸದುಪಯೋಗ ಮಾಡಬೇಕು ಅಂತ ಹೇಳಿದ್ದಾರೆ। ಜೂನ್ 2020 ಕೇಳಿದ್ದಾರೆ, ಕವಿ समय का सदुपयोग करने को क्यों कहते हैं। सो ಕವಿ ಸಮಯವನ್ನ ಸದುಪಯೋಗ ಮಾಡಲಿಕ್ಕೆ ಯಾಕೆ ಹೇಳ್ತಾರೆ। सो ಸೇಮ್ ಆನ್ಸರ್ ಇರತಕ್ಕಂತದ್ದು, समय अधिक महत्वपूर्ण तथा उपयोगी होता है। ಸಮಯ ಅನ್ನೋದು ಬಹಳಷ್ಟು ಮಹತ್ವಪೂರ್ಣವಾಗಿರತಕ್ಕಂಥದ್ದು ಮತ್ತು ಉಪಯೋಗಕರವಾಗಿರತಕ್ಕಂಥದ್ದು। समय को जो अपना सच्चा साथी बना लेगा वह अपने काम में सफल होता है। ಸಮಯವನ್ನ ಯಾರು ನಿಜಕ್ಕೂ ಕೂಡ ತನ್ನ ಗೆಳೆಯ ತಮ್ಮವರೇ ಅಂತ ಯಾರು ತಿಳ್ಕೊಳ್ತಾರಲ್ಲ, ಅವರು ನಿಜಕ್ಕೂ ಕೂಡ ಕೆಲಸದಲ್ಲಿ ಸಫಲರಾಗ್ತಾರೆ, ಸಾಧಕರಾಗ್ತಾರೆ। ಅದಕ್ಕಾಗಿ ನಾವು ಸಮಯದ ಸದುಪಯೋಗವನ್ನ ಮಾಡಿಕೊಳ್ಳಬೇಕು। ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ। मानव के लिए सुख की प्राप्ति कब संभव है। मनुष्यನಿಗೆ ಸುಖ ಯಾವಾಗ ಸಿಗ್ತದ। मानव के लिए सुख की प्राप्ति कब संभव है। जून 2019 ಕೇಳಿದ್ದಾರೆ। उत्तर है मनुष्य को जब भी सुसमय मिलता है उस समय को नष्ट न करके काम करना है, इससे मनुष्य को सुख की प्राप्ति होती है। सो ಮನುಷ್ಯನಿಗೆ ಯಾವಾಗ ಸುಸಮಯ ಅಂದ್ರೆ ಒಳ್ಳೆಯ ಸಮಯ ಸಿಗ್ತದಲ್ಲ, ಆ ಸಮಯವನ್ನ ನಷ್ಟ ಮಾಡದೆ ಕೆಲಸವನ್ನ ಮಾಡಬೇಕು, ಆವಾಗ ಮಾತ್ರ ಮನುಷ್ಯನಿಗೆ ಸುಖ ಅನ್ನೋದೇನಾಗ್ತದಪ್ಪ ಅಂದ್ರೆ ಸಿಗ್ತದ। जब भी मनुष्य को सुसमय मिलता है उस समय में समय को नष्ट न करके काम करना है और सुख की प्राप्ति संभव होती है। सौख्य से रह सकते हैं, सुख और संतोष से रह सकते हैं। ಕೆಲಸ ಮಾಡಲಿಕ್ಕೆ
ಅವಕಾಶ ಸಿಕ್ಕಿದಾಗೆಲ್ಲ ನಾವು ಕೆಲಸ ಮಾಡಿ ಅದರಲ್ಲಿ ಜಯಶಾಲಿ ಆಗಬೇಕಂತದ್ದೇ ಪದ್ಯದ ಒಂದು ಆಶಯ ಇತ್ತು ಮಕ್ಕಳೇ. ಇನ್ನು ಇಲ್ಲಿ 3 ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳಿದ್ರು ಏಪ್ರಿಲ್ 2019ರಲ್ಲಿ. समय की पहचान कविता का सारांश संक्षिप्त में लिखिए. ಸಮಯದ ಪಹಚಾನ್ ಸಮಯ ಕಿ ಪಹಚಾನ್ ಅಂತಕ್ಕಂಥ ಪದ್ಯದ ಒಂದು ಸಾರಾಂಶ ಸಂಕ್ಷಿಪ್ತವಾಗಿ ಬರೀರಿ ಅಂತಕ್ಕಂಥದ್ದು ಒಂದು ಕೇಳಿದ್ರು. ನೋಡ್ಕೊಂಡು ಬರೋಣ ಪಾಯಿಂಟ್ಸ್ ಏನಿದೆ ಅಂತ. ಸಮಯ ಅನ್ಮೋಲ್ ಹೇ, ಸಮಯ ಅಂತಕ್ಕಂಥದ್ದು ಅಮೂಲ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಯಹ ಈಶ್ವರ್ ದ್ವಾರ ಮನುಷ್ಯಕೋ ಪ್ರಾಪ್ತ ಅನುಪಮ ಧನ ಹೇ, ಸಮಯ ಅಂತಕ್ಕಂಥದ್ದು ದೇವರು ಕೊಟ್ಟಿರ್ತಕ್ಕಂಥದ್ದು ನಮಗೆ ಒಂದು ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆ ಸಂಪತ್ತು. ಸಮಯ रहते हमें अपने सारे काम पूरे कर लेने चाहिए. ಸಮಯ ಇದ್ದಾಗಲೇ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ನಾವೇನು ಮಾಡ್ಕೋಬೇಕಪ್ಪ ಅಂದ್ರೆ ಪೂರ್ಣವಾಗಿ ಮಾಡಿಬಿಡಬೇಕು. काम करने के लिए अवसर को व्यर्थ नहीं गवाना चाहिए. ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗ್ತದ, ಅದನ್ನು ನಾವು ವ್ಯರ್ಥ ಮಾಡಿ ಬಿಡುವಂಗಿಲ್ಲ, ಅದನ್ನು ಕಳೆದುಕೊಳ್ಳುವ ಹಾಗಿಲ್ಲ ಆ ಸಮಯ. काम को टालना नहीं चाहिए. टालना ಅಂದ್ರೆ ಮುಂದೆ ಹಾಕೋದು. ಓಕೆ, ಕೆಲಸವನ್ನು ಯಾವತ್ತೂ ಕೂಡ ನಾವು ಮುಂದೆ ಹಾಕುವ ಹಾಗೆ ಇಲ್ಲ. क्योंकि बीता हुआ समय लौट कर नहीं आता है. ಯಾಕಂದ್ರೆ ಗತಿಸಿ ಹೋಗಿರ್ತಕ್ಕಂಥ ಸಮಯ ಮತ್ತೆ ಮರಳಿ ಬರೋದಿಲ್ಲ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ನಾವು ಕೆಲಸವನ್ನ ಮುಂದಕ್ಕೆ ಹಾಕುವಂಗಿಲ್ಲ. ಆಲಸ್ಯ ನಹಿ ಕರನಾ ಚಾಹಿಯೆ. ಯಾವತ್ತೂ ಕೂಡ ಆಲಸಿಗರಾಗಿ ನಾವು ಇರುವ ಹಾಗೆ ಇಲ್ಲ, ಆಕ್ಟಿವ್ ಆಗಿ ಕ್ರಿಯಾಶೀಲರಾಗಿ ಇರಬೇಕು. लास्ट पॉइंट, स्वयं को विश्वास रखते हुए अपने काम को पूरा करना है. ನಮ್ಮ ಮೇಲೆ ಸ್ವಯಂ ನಮ್ಮ ಆತ್ಮದ ಮೇಲೆ ಹೇಳಿದ್ದಾರೆ. ಓಕೆ, ಆತ್ಮ ಪರ್ ವಿಶ್ವಾಸ ಕರೋ ಸಂದೇಹ ಭಗಾಹೋ. ನಮ್ಮ ಮನಸ್ಸಿನ ಮೇಲೆ ಆತ್ಮದ ಮೇಲೆ ನಾವು ವಿಶ್ವಾಸವನ್ನು ಇಟ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನ ಪೂರ್ಣ ಮಾಡಿದ್ದೇ ಆದರೆ ನಾವೇನು ಮಾಡ್ತೀವಪ್ಪ ಅಂದ್ರೆ ನಿಜಕ್ಕೂ ಕೂಡ ಆ ಸಮಯದ ಸಾಧಕರಾಗ್ತೀವಿ, ಜಯಶಾಲಿಗರಾಗ್ತೀವಿ ಅನ್ನೋದೇ ಈ ಸಮಯ ಕಿ ಪಹಚಾನ್ ಕವಿತೆಯ ಒಂದು ಸಾರಾಂಶ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ಸಮಯ ಕಿ ಪಹಚಾನ್ ಅಂತಕ್ಕಂಥ ಪದ್ಯದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಯಾವೆಲ್ಲ ಬಂದಿದ್ದು ಅನ್ನೋದನ್ನು ಒಟ್ಟಿಗೆ ನಿಮ್ಮ ಮುಂದೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಇದರಿಂದ ನಿಮಗೆ ಏನಾಗ್ತದೆ ಅಂತಂದರೆ ನಿಮ್ಮ ಸ್ಟಡಿಯಲ್ಲಿ ನೀವು ಮಾಡ್ತಕ್ಕಂಥ ಓದಿನಲ್ಲಿ ಸೊ ಇವೆಲ್ಲಗಳನ್ನು ಗುರುತು ಮಾಡಿಕೊಂಡ್ರೆ ಸಾಕು. ಈ ವರ್ಷ ಈ ಪ್ರಶ್ನೆ ಬಂದಿದೆ, ಯಾಕಂದರೆ ಪ್ರತಿ ವರ್ಷಗಳು ಹೊಸ ಹೊಸ ಪ್ರಶ್ನೆಗಳು ಇರೋದಿಲ್ಲ. 1-2-3 ಪ್ರಶ್ನೆಗಳು ಉತ್ತರ ಅವೇ ಇರ್ತವೆ, ಆದರೆ ಕೇಳ್ತಕ್ಕಂಥ ವಿಧಿ ಮಾತ್ರ ಬೇರೆ ಇರುತ್ತೆ. ಅದಕ್ಕಾಗಿ ಈ ಪ್ರಶ್ನೆಯ ಹರಿವನ್ನು, ಪ್ರಶ್ನೆಯ ಒಂದು ಸ್ತರವನ್ನು ತಾವುಗಳು ತಿಳ್ಕೋಬೇಕು, ಮಾದರಿ ಉತ್ತರಗಳನ್ನು ಗಮನಕ್ಕೆ ತರಬೇಕು ಅಂತಕ್ಕಂಥ ಸಲುವಾಗಿ ನಾವೇನು ಮಾಡಿವಪ್ಪ ಅಂದರೆ ಒಂದೊಂದೇ ಪಾಠದ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನಿಮ್ಮ ಸ್ಟಡಿಗಾಗಿ ಕೊಡ್ತಾ ಇದ್ದೀವಿ. ಪಾಸಿಂಗ್ ಪ್ಯಾಕೇಜ್ನ ವಿಡಿಯೋಗಳಿದ್ದಾವೆ, ಗದ್ಯ ಪದ್ಯದ ಭಾವಾರ್ಥ ಮತ್ತು ಸಾರಾಂಶಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ, ಬಹಳಷ್ಟು ವಿಡಿಯೋಗಳಿದ್ದಾವೆ. ತಾವುಗಳು ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡ್ಬೋದು. ಯಾಕಂದರೆ ತಾವುಗಳು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪ್ಲೇಲಿಸ್ಟ್ಗೆ ಹೋಗಿ ಅಲ್ಲಿ ನಾವು ತರಗತಿವಾರು ಮತ್ತು ಸಬ್ಜೆಕ್ಟ್ ವೈಸ್ ಏನು ಮಾಡಿದ್ದೀವಿ ಸೆಟ್ ಮಾಡಿದ್ದೀವಿ. ಅಲ್ಲಿ ಹೋದರೆ ಯಾವುದೇ ಗೊಂದಲನೇ ಆಗೋದಿಲ್ಲ. ಯಾಕಂದರೆ ಭಾಳಷ್ಟು ವಿಡಿಯೋಗಳಿದ್ದಾವೆ, ಸುಮಾರು 500ಕ್ಕಿಂತ ಹೆಚ್ಚು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಅದಕ್ಕಾಗಿ ತಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಅಲ್ಲಿ ಪ್ಲೇಲಿಸ್ಟ್ನಲ್ಲಿ ಹೋದರೆ ಸಾಕು, ತಾವೆಲ್ಲರೂ ಕೂಡ ಏನಾಗ್ಬೋದಪ್ಪ ಅಂತಂದರೆ 1 by 1 ಆಗಿರ್ತಕ್ಕಂಥ ವಿಡಿಯೋಗಳು ಸಿಗ್ತವೆ. ವಿಡಿಯೋಗಳು ನೀವು ನೋಡಿದ ಕೂಡಲೇ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಯಾಕಂದರೆ ಅವರು ಕೂಡ ಇದರ ಒಂದು ಲಾಭವನ್ನು ಪಡಿಬೇಕು. ಬರೀ ನಾವು ಅಷ್ಟೇ ನೋಡುವಂಥದ್ದಲ್ಲ, ನಮ್ಮ ಗೆಳೆಯರೂ ಕೂಡ ನಾವೇನು ಮಾಡೋಣಪ್ಪ ಅಂದರೆ ಒಂದು ವಿಡಿಯೋ ಇಷ್ಟ ಆದರೆ ಹಂಚಿ, ಅದನ್ನು ಶೇರ್ ಮಾಡಿ. ಇಲ್ಲ ನನಗೆ ಇದು ಒಂದು ವಿಡಿಯೋ ಸಿಕ್ಕತ್ತೋ, ಸೊ ಈ ವಿಡಿಯೋದಲ್ಲಿರ್ತಕ್ಕಂಥ ಕಂಟೆಂಟ್ ಚೆನ್ನಾಗಿದೆ, ಸೊ ನೀನು ರೆಫರ್ ಮಾಡೋಂತಕ್ಕಂಥ ಶೇರನ್ನು ಮಾಡಿ. ಯಾಕಂದರೆ ಅವರು ಕೂಡ ಏನಾಗ್ಲಪ್ಪ ಅಂತಂದರೆ ಇದರ ಬಳಕೆಯನ್ನು ಪಡೀಲಿ ಅಂತಕ್ಕಂಥದ್ದೇ ನಮ್ಮ ಆಶಯ. ಸೊ ಸಿಗುವ ಮತ್ತೆ ಪಾಠಗಳಾಗಿರ್ಬೋದು, ಪಾಸಿಂಗ್ ಪ್ಯಾಕೇಜ್ಗಳಾಗಿರ್ಬೋದು, ಕ್ವಶನ್ ಆನ್ಸರ್ಸ್ಗಳಾಗಿರ್ಬೋದು, ವಿಡಿಯೋ ಸೀರೀಸ್ಗಳಲ್ಲಿ. ಅಲ್ಲಿಯವರೆಗೆ ನಮ್ಮ 2 ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸ್ಟಡಿ ವಿತ್ ಪರಶುರಾಮ್ ಜೊತೆಗೆ ಜಸ್ಟ್ ಫಾರ್ ಫನ್ ಅಂತಕ್ಕಂಥದ್ದು.